ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ವೆಜಿಟೇರಿಯನ್ ಪ್ರೋಟೀನ್ ಮೂಲಗಳಿಂದಾನೇ ನಮಗೆ ಬಹಳ ಒಳ್ಳೆ ರೀತಿಯಾದಂಥ ಪ್ರೋಟೀನ್ ಸಿಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಇರೋರು ಅತಿಯಾಗಿ ಪ್ರೋಟೀನ್ ಸೇವನೆ ಮಾಡೋ ಹಾಗಿಲ್ಲ. ಹಾಲಿನ ಕೆಲೆ ತಿಂದರೆ ಜಾಸ್ತಿ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ, ಖಂಡಿತವಾಗ್ಲೂ ಇಲ್ಲ. ಒಂದು ವ್ಯಕ್ತಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತನಕ ಮಾತ್ರ ಆಹಾರ ಸೇವಿಸಬೇಕು. ನಮಸ್ಕಾರ, ಇದು ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ನಾನು ಅಪೇಕ್ಷಾ ಜೈನ್. ನೀವು ಪ್ರತಿದಿನ ಎಷ್ಟು ಪ್ರೋಟೀನ್ ಸೇವಿಸ್ತಾ ಇದ್ದೀರಾ? ನಿಮ್ಮ ದೇಹಕ್ಕೆ ಯಾವ ಮೂಲಗಳಿಂದ ಪ್ರೋಟೀನ್ ಸಿಗ್ತಾ ಇದೆ? ಇದ್ರ ಬಗ್ಗೆ ಏನಾದರೂ ಗೊಂದಲಗಳಿವೆಯಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮೆಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಇನ್ಯಾಕೆ ತಡ, ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯೆ ಡಾಕ್ಟರ್ ಸ್ವಾತಿ ವೈವಿ ಅವರು. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ಇತ್ತೀಚೆಗೆ ಪ್ರೋಟೀನ್ ಕುರಿತಾಗಿ ಸಾಕಷ್ಟು ಚರ್ಚೆಗಳಾಗ್ತಿವೆ. ಅದರಲ್ಲೂ ತುಂಬ ಜನ ಅಂದ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ನಾವು ನಾನ್ ವೆಜ್ ಸೇವಿಸಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಸಿಗುತ್ತೆ ಅಂತ. ಹಾಗಿದ್ರೆ ವೆಜಿಟೇರಿಯನ್ ಪ್ರೋಟೀನ್ ಮೂಲಗಳು ಇಲ್ವಾ? ಖಂಡಿತವಾಗ್ಲೂ ಇದೆ ಮೇಡಮ್. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ವೆಜಿಟೇರಿಯನ್ ಪ್ರೋಟೀನ್ ಮೂಲಗಳಿಂದಾನೇ ನಮಗೆ ಬಹಳ ಒಳ್ಳೆ ರೀತಿಯಾದಂಥ ಪ್ರೋಟೀನ್ ಸಿಗುತ್ತೆ. ಏನು ಅಂತ ಹೇಳಿದರೆ, ನಾನ್ ವೆಜ್ ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ದೇಹದ ಶಕ್ತಿ ಜಾಸ್ತಿ ಅನ್ನಿಸ್ಬಹುದು. ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಅದೇನು ಅತಿರೇಕವಾಗಿ ತಿಂದರೆ ಏನಾಗುತ್ತೆ, ಅಸಿಡಿಟಿ ಆಫ್ ದ ಬಾಡಿ ಬಿಕಮ್ಸ್ ಮೋರ್. ಈಗ ಸ್ಕಿನ್ ಪ್ರಾಬ್ಲಮ್ ಇರೋರು ಅತಿಯಾಗಿ ಪ್ರೋಟೀನ್ ಸೇವನೆ ಮಾಡೋ ಹಾಗಿಲ್ಲ, ಅವ್ರಿಗೆ ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಮತ್ತು ಈ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರು, ಕ್ರಿಯಾಟಿನಿನ್, ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋರು ಪ್ರೋಟೀನ್ಸ್ ಜಾಸ್ತಿ ತಿಂದರೆ ಏನಾಗುತ್ತೆ, ಆವಾಗ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ. ಹಾಗಂದರೆ ಪ್ರೋಟೀನ್ಸ್ ತಿಂದಿದ್ರೆ ಈ ಪ್ರಾಬ್ಲಮ್ ಬರಲ್ವಾ? ಹಾಗೆಂತ ಏನೂ ಇಲ್ಲ, ಖಂಡಿತವಾಗ್ಲೂ ಇರುತ್ತೆ. ಆದರೆ ಪ್ರೋಟೀನ್ಸ್ ತಿನ್ನೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಈಗ ನಾನ್ ವೆಜಿಟೇರಿಯನ್ಸ್ಗೆ ಕ್ರಿಯಾಟಿನಿನ್ನು ಮತ್ತು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋರು ವೆಜಿಟೇರಿಯನ್ಸ್ಗಿಲ್ವಾ? ಖಂಡಿತ ಇಲ್ಲ, ಹಾಗೇನಿಲ್ಲ. ಇವರ ದೇಹದ ಪ್ರಕೃತಿಯ ಮೇಲೆ ನಿರ್ಧರಿತವಾಗಿ ಕ್ರಿಯಾಟಿನಿನ್ ಅಥವಾ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿರೋದು ಇವರ ಆಲೋಚನಾ ಲಹರಿಗಳಿಂದ ಹೋಮಿಯೋಪತಿ ಹೀಗೇ ವಿಶ್ಲೇಷಣೆ ಮಾಡೋದು ಒಂದು ಕಾಯಿಲೆನ. ಆದರೆ ಈಗ ವೆಜಿಟೇರಿಯನ್ಸ್ಗೂ ಕ್ರಿಯಾಟಿನಿನ್, ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ನಮಗೆ ಡಾಕ್ಟ್ರುಗಳಿಗೇನು ಅಂತ ಹೇಳಿದ್ರೆ, ಒಂದು ಸಲೀಸಾಗಿರುತ್ತೆ ನಮಗೆ, ಪ್ರೋಟೀನ್ಸು ಜಾಸ್ತಿ ಮಟನು ಚಿಕನು ತಿಂತಿದ್ದೀರಾ ಅಂತ. ಅವ್ರು ನೋಡಿದ್ರೆ ಇಲ್ಲ, ಪೂರ್ತಿ ನೀವು ಸಾತ್ವಿಕವಾಗಿ ಆಹಾರ ಸೇವಿಸೋರು, ಪ್ರೋಟೀನ್ಸ್ ಬರೋದು ಬರೀ ಬೇಳೆಯಿಂದ ಮೇಡಮ್, ಬೇರೆ ಇನ್ನೇನೂ ಇಲ್ಲ, ಬೇಳೆಕಾಳು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ. ಅಂಥವ್ರಿಗೂ ಕ್ರಿಯಾಟಿನಿನು, ಯೂರಿಕ್ ಆ್ಯಸಿಡು ಇರೋವಂಥವ್ರು ಇರ್ತಾರೆ. ಆಗ ನಾವೇನು ಹೇಳ್ತೀವಿ, ಈ ಪ್ರೋಟೀನ್ಸು ಈ ಬೇಳೆ ಮತ್ತು ಕಾಳುಗಳಿಂದ ಏನು ಬರುತ್ತೆ ಅದು ನಾವು ಒಳ್ಳೆಯದು ಅಂತ ಹೇಳ್ತೇವಲ್ಲ. ಸೊ ಇದು ಬೇಳೆ ಕಾಳುಗಳಿಂದ ಬಂದಿರೋಂಥ ಪ್ರೋಟೀನ್ಸು ಬಹಳ ನಮ್ಮ ದೇಹಕ್ಕೆ ಒಳ್ಳೇದು ಮಾಡುತ್ತೆ. ಆದರೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ತೊಗೋಬೇಕು. ಅದಕ್ಕೆ ಇಂಥದ್ದೇ ಇಷ್ಟೇ ನಿರ್ದಿಷ್ಟ ಪ್ರಮಾಣ ಅಂತ ಇಲ್ಲ. ಒಂದು ವ್ಯಕ್ತಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತನಕ ಮಾತ್ರ ಆಹಾರ ಸೇವಿಸಬೇಕು. ಅದು ಆದಮೇಲೆ ಅವ್ರಿಗೆ ಬೇಡ ಅನಿಸಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನಾವು ಅಂದ್ಕೊಳ್ತೀವಿ ಒಂದು ಸ್ವಲ್ಪ ಜಾಸ್ತಿ ಇದೆ, ತಿಂದ್ಬಿಟ್ಟು ಮುಗಿಸ್ಬಿಡೋಣ. ಹಾಗಲ್ಲ. ನಾವು ಆಹಾರ ಸೇವನೆ ಪದ್ಧತಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ತಿನ್ನಬೇಕು ಅನಿಸುತ್ತೋ ನಿಮಗೆ ಅದು ಇಂಟರ್ನಲ್ಲಿಂದ ನಿಮಗೆ ಗೊತ್ತಾಗಬೇಕು, ಒಳಗಡೆಯಿಂದ ನಿಮಗೆ ಗೊತ್ತಾಗಬೇಕು. ದಿಸ್ ಇಸ್ ಕಾಲ್ಡ್ ಅವೇರ್ನೆಸ್. ಅದು ನಾವಿವಾಗ ಈ ಅವೇರ್ನೆಸ್ಸು ಕಳ್ಕೊಳ್ತಾ ಬರ್ತಾ ಇದ್ದೇವೆ. ಸೊ ಈ ಕಳ್ಕೊಳ್ತಾ ಬರ್ತಾ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ ಡಾಕ್ಟ್ರನ್ನ ಕೇಳಿ ತಿಳ್ಕೊಬೇಕಾಗತ್ತೆ. ಮೇಡಮ್, ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಪ್ರಾಣಿಗಳು ಚೆನ್ನಾಗೇ ಇದ್ದಾವಲ್ಲ, ಕಾಡು ಪ್ರಾಣಿಗಳಾಗಲಿ ಅಥವಾ ಮನೆಯಲ್ಲಿ ಈ ನಮ್ಮ ಬೀದಿಗಳಲ್ಲಿರುವಂಥ ಬೀದಿ ನಾಯಿಗಳು ಎಷ್ಟು ಚೆನ್ನಾಗಿರ್ತಾವಲ್ವ, ನೋಡೋಕ್ಕೂ ಚೆನ್ನಾಗಿರ್ತವೆ, ಚೆನ್ನಾಗಿ ಇದಾಗಿರ್ತವೆ. ಅವಕ್ಕೇನು ಗೊತ್ತು ಎಷ್ಟು ಪ್ರೋಟೀನ್ಸ್ ತಿನ್ನಬೇಕು ಅಂತ? ಎಲ್ಲೋ ಎಷ್ಟೋ ಏನೋ ಸಿಗುವಂಥ ಆಹಾರ ತೊಗೊಂಡು ಅವು ಅಷ್ಟು ಚೆನ್ನಾಗಿದ್ದಾವಲ್ವ. ಹಾಗಾದರೆ ಅದಕ್ಕೆ ಏನು ಗೊತ್ತು ಅಂದರೆ, ಅದಕ್ಕೆ ತನಗೇ ಒಳಗಡೆ ಇದೆ ಅಂತರ್ಸತ್ವ, ಎಷ್ಟು ನಾನು ತಿನ್ನಬೇಕು, ಎಷ್ಟು ತಿನ್ನಬಾರ್ದು ಅಂತ. ಎಸ್, ದಿಸ್ ಇಸ್ ಕಾಲ್ಡ್ ESP ಅಂತ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. ಇದು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದ್ಬಿಟ್ಟು ನಾಯಿ ಬೇಕುಗಳಿಗಿದೆ ಮಾತ್ರ ಅಂತ ಏನಿಲ್ಲ, ಖಂಡಿತ ನಮಗೂ ಇದೆ. ನಾವು ಅದನ್ನು ಮರ್ತ್ಕೊಂಡ್ಬಿಟ್ಟಿದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಉದ್ದೀಪನಗೊಳಿಸ್ಕೊಂಡು ನಾವು ಈ ಅವೇರ್ನೆಸ್ನ ಹೊರಗೆ ತಂದ್ಕೊಂಡು ನಾವು ಆ ನಿಟ್ಟಿನಲ್ಲಿ ಹೋದರೆ, ಹೋಮಿಯೋಪತಿ ಮಾಡೋದೇ ಈ ಕೆಲಸನ. ಅದಕ್ಕೆ ನಾವು ಮನಸ್ಸಿಗೆ ಔಷಧಿ ಕೊಡೋದು. ಸೊ ಈ ಮನಸ್ಸಿಗೆ, ಅವರ ಮನಸ್ಸಿನ ಶಕ್ತಿಯನ್ನು ನಾವು ಯಾವಾಗ ಜಾಸ್ತಿ ಮಾಡ್ತೇವೆ ಆವಾಗ ಅವರ ಅವೇರ್ನೆಸ್ ಜಾಸ್ತಿ ಆಗುತ್ತೆ, ಅವ್ರಿಗೆ ತಮಗೇನು ಬೇಕು ಏನು ಬೇಡ ಅಂತ ಗೊತ್ತಾಗುತ್ತೆ.
ಸೊ ಹಾಗಾಗಿ ನಮಗೆ ಪ್ರೋಟೀನ್ಸ್ ಎಷ್ಟು ಬೇಕು ಎಷ್ಟು ಬೇಡ ಅಂತ ಗೊತ್ತಾಗುತ್ತೆ. ಮತ್ತು ಈ ಪ್ರೋಟೀನ್ಸು ಕೆಲವರು ಏನು ಮಾಡ್ತಾರೆ, ಈಗ ಒಳ್ಳೆ ಪ್ರೋಟೀನು ಅಂದ್ಬಿಟ್ಟು ಈ ನಟ್ಸ್ನ ತಿನ್ನೋದು. ಸಣ್ಣ ಮಕ್ಕಳಿಗೆಲ್ಲ ಪ್ರತಿದಿನ ಕೊಡ್ತೀನಿ, ಇಲ್ಲ ನಾನು ಒಂದೇ ಒಂದು ನಟ್ ಕೊಡೋದು, ಪ್ರತಿದಿನ ಒಂದೇ ಬಾದಾಮಿ ತಿನ್ನೋದು, ಅದು ನೆನೆಸಿಟ್ಟು ತಿಂತೇವೆ. ನೀವು ಪ್ರತಿದಿನವೂ ತಿನ್ಕೊಳ್ತಾ ಬಂದರೆ ಏನಾಗುತ್ತೆ, ಅದು ಏನಾದರೂ ಒಂದು ತೊಂದರೆ ಕಾರಣ ಆಗುತ್ತೆ. ಸೊ ಪ್ರತಿದಿನ ಸ್ವಲ್ಪನಾರು ನಟ್ಸ್ನ ತಿನ್ನೋದು ಒಳ್ಳೇದು ಅಂತ ಡಾಕ್ಟರ್ಸ್ ಹೇಳ್ತಾರಲ್ವಾ? ಒಳ್ಳೇದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ನಿಮಗೆ ಬೇಕು ಅನಿಸಿದ್ಯಾ? ನಿಮಗೆ ತಿನ್ನಬೇಕು ಅನಿಸುತ್ತಾ? ಅದು ಮುಖ್ಯ. ನಿಮಗೆ ತಿನ್ನಬೇಕು ಅನಿಸಿದ್ರೆ ತಿನ್ನಿ, ಒಂದಲ್ಲ 2, 3, 10 ತಿನ್ನಿ, ಅವಾಗ ಏನು ತೊಂದರೆ ಆಗಲ್ಲ. ನೀವು ಇಲ್ಲ ಇದರಿಂದ ಅಂತ ಲೆಕ್ಕಾಚಾರ ಮಾಡ್ಕೊಂಡು ತಿಂತೀರಲ್ಲ, ಆವಾಗ ತೊಂದರೆ ಆಗುತ್ತೆ. ಸೊ ಹಾಗಿದ್ರೆ ನಮ್ಗೆ ಏನೇ ಆಹಾರ ಇದ್ರೂ ಕೂಡ ನಮಗೆ ತಿನ್ನಬೇಕು ಅನಿಸಿದ್ರೆ ಮಾತ್ರ ತಿನ್ನಬೇಕು ಅಂತ ನೀವು ಹೇಳ್ತೀರಾ? ಹೌದು, ನಿಮಗೆ ಎಷ್ಟು ತಿನ್ನಬೇಕು, ಇವತ್ತು ನಾನು ಏನು ತಿನ್ನಬೇಕು ಅನಿಸುತ್ತೆ ಆ ರೀತಿ ತೊಗೊಂಡು ತಿನ್ನಬೇಕು. ಮತ್ತು ಅದು ನಿಮಗೆ ಅದು ಬ್ಯಾಲೆನ್ಸ್ ಡಯಟ್ ಆಗಿ ಅದು ತಾನಾಗೇ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ಅಂದ್ಬಿಟ್ಟು ನಾವೇ ಹೇರ್ಕೊಂಡು ನಾವು ಅದನ್ನು ತೊಗೊಂಡು ತಿಂತಾ ಬಂದರೆ ಏನಾಗುತ್ತೆ, ಆವಾಗ ಅದು ಲೆಕ್ಕಾಚಾರ ಆಗುತ್ತೆ ಹೊರತು ಅದು ನಮಗೆ ಮನಸ್ತೃಪ್ತಿ ಅನಿಸಲ್ಲ. ಓಕೆ ಮ್ಯಾಮ್, ಇನ್ನು ಪ್ರೋಟೀನ್ ವಿಷಯಕ್ಕೆ ಬಂದರೆ ನಾವಾಗಲೇ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಕೊಡೋದಾದರೆ ವೆಜಿಟೇರಿಯನ್ಸ್ ಯಾವ ರೀತಿ ಪ್ರೋಟೀನ್ ಇಂಟೇಕನ್ನು ಫುಲ್ಫಿಲ್ ಮಾಡ್ಕೋಬೋದು ಅಂತ? ಎಸ್ ಮ್ಯಾಮ್, ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಪ್ರೋಟೀನ್ಸ್ನಲ್ಲಿ ಏನು ಅಂತ ಹೇಳಿದ್ರೆ, ಈ ಕಾಳುಗಳು, ದ್ವಿದಳ ಧಾನ್ಯಗಳು ಅಂತ ಏನು ಹೇಳ್ತೇವೆ ಅದು, ಮತ್ತು ಇದು ಏನು ಮಿಲ್ಕ್ ಪ್ರೋಟೀನ್ಸು. ಕೆಲವರು ಹೇಳ್ತಾರೆ ಇಲ್ಲ ಹಾಲಿನ ಕೆಲೆ ತಿಂದರೆ ಜಾಸ್ತಿ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಇಲ್ಲ. ಈ ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳಿಗೆ ಹಾಲು ಕೊಡಿ ಚೆನ್ನಾಗಿ ಕುಡಿಯೋದಕ್ಕೆ, ಆವಾಗ ಅವ್ರಿಗೆ ಚೆನ್ನಾಗಿ ಓದೋದಕ್ಕೆ ಶಕ್ತಿ ಹೆಲ್ಪ್ ಆಗುತ್ತೆ, ಜ್ಞಾಪಕ ಶಕ್ತಿಗೆ. ಮತ್ತು ಈ ತುಪ್ಪ ಚೆನ್ನಾಗಿ ತಿನ್ನೋದ್ರಿಂದ ಅವ್ರಿಗೆ ಧಾರಣ ಶಕ್ತಿ ಬರುತ್ತೆ. ಆದರೆ ತುಪ್ಪ ತಿನ್ನಿ ಅಂತ ಹೇಳಿ ಜಾಸ್ತಿ ತಿಂದರೆ ಅವ್ರಿಗೆ ನಿದ್ದೆ ಬರೋವಂಥ ಸಾಧ್ಯತೆಗಳು ಇದ್ದಾವೆ. ಸೊ ಜಾಸ್ತಿನೂ ತಿನ್ನೋಕ್ಕೆ ಹೋಗಬಾರ್ದು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಹಾಗಾಗಿ ನಮ್ಮ ಮುಂಚಿನಿಂದ ಏನು ಬಂದಿತ್ತು ರೂಢಿನಲ್ಲಿ, ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಚೆನ್ನಾಗಿ ತಿಂತಾಯಿದ್ರು, ಅದಕ್ಕೆ ಪ್ರತಿದಿನ ತುಪ್ಪ ಹಾಕಿ ತಿಂತಾಯಿದ್ರು, ತೊವ್ವೆ ಮಾಡ್ತಾಯಿದ್ರು. ಈ ರೀತಿ ನಮ್ಮ ಮಡಿ ಅಡುಗೆಗಳ ರೀತಿ ನಾವು ಹೋದರೆ ಅದರಿಂದ ನಮಗೆ ಸೀಸನಲ್ ಫುಡ್ಡು ಆಗತ್ತದು. ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಆವಾಗ ನಮಗೆ ಎಷ್ಟು ಪೌಷ್ಟಿಕಾಂಶ ಬರಬೇಕು ಅದು ಬರುತ್ತೆ. ಇನ್ನು ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂತ ಆದಲ್ಲಿ ನೀವು ಹೋಮಿಯೋಪತಿನಲ್ಲಿ ಯಾವ ರೀತಿ ಚಿಕಿತ್ಸೆಗಳನ್ನ ಕೊಡ್ತೀರಾ, ಯಾವ ರೀತಿ ಮಾಡಿಫಿಕೇಶನ್ಸ್ ಸಜೆಸ್ಟ್ ಮಾಡ್ತೀರಾ ಅಂತ? ಕ್ವಾಶಿಯೋಕರ್ ಅಂತ ಹೇಳ್ತೀವಿ ಪ್ರೋಟೀನ್ ಡಿಫಿಷಿಯನ್ಸಿನ. ಈ ಕ್ವಾಶಿಯೋಕರ್ ಬಂದರೆ ಹೋಮಿಯೋಪತಿ ಚಿಕಿತ್ಸೆ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಬಿಹೇವಿಯರ್ ಮೇಲೆ, ಮತ್ತು ಒಂದು ಅವರ ಆಲೋಚನಾ ಶಕ್ತಿ, ಮತ್ತು ಅವ್ರಿಗೆ ಏನು ತೊಂದರೆ ಆಗ್ತಾಯಿದೆ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ, ಅದರ ಮೇಲೆ ನಾವು ಔಷಧಿ ಕೊಡೋದು. ಸೊ ಈ ರೀತಿ ಡಿಫಿಷಿಯನ್ಸಿ ಮೇ ಬಿ ಪ್ರೋಟೀನ್ಗಾಗಿರಲಿ, ಐರನ್ಗಾಗಿರಲಿ, ಕ್ಯಾಲ್ಶಿಯಮ್ಗಾಗಿರಲಿ, ನಾವು ಏನು ಔಷಧಿ ಕೊಡ್ತೀವಿ ಆ ಔಷಧಿಯಿಂದ ನಾವು ಪ್ರೋಟೀನ್ನ ಹೊರಗಡೆಯಿಂದ ತುಂಬಲ್ಲ. ನೀವೀಗಾಗಲೇ ಎಷ್ಟೋ ಪ್ರೋಟೀನ್ಸ್ ತಿಂತಾ ಇರ್ತೀರಿ. ಪ್ರೋಟೀನ್ಸ್ ನೀವು ಪ್ರೋಟೀನ್ ಅಂತ ಆಹಾರ ಈ ದ್ವಿದಳ ಧಾನ್ಯ ಇಷ್ಟರಲ್ಲೇ ಇಲ್ಲ, ಬೇರೆದ್ರಲ್ಲೂ ಕೆಲವು ಅಂಶ ಪ್ರೋಟೀನ್ಸ್ಗಳಿರ್ತವೆ, ಮತ್ತು ಸಿಪ್ಪೆಗಳಲ್ಲೂ ಕೆಲವೊಂದು ಪ್ರೋಟೀನ್ಸ್ ಇರ್ತವೆ. ಸೊ ಆ ಪ್ರೋಟೀನ್ಸ್ನೂ ಇದು ದೇಹ ಹಿಡಿದಿಟ್ಕೋಬೇಕು. ಯಾವಾಗ ನಿಮಗೆ ಡಿಫಿಷಿಯನ್ಸಿ ಬರುತ್ತೆ, ನಿಮ್ಮ ದೇಹ ಅದನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಲ್ವಲ್ಲ, ಆವಾಗ ಡಿಫಿಷಿಯನ್ಸಿ ಬರುತ್ತೆ. ನಿಮ್ಮ ದೇಹ ಯಾವುದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ, ತನ್ನ ಕೆಲಸನ ಏನು ಮಾಡ್ತಾ ಇಲ್ಲ, ನಿಮ್ಮ ಸ್ಮಾಲ್ ಇಂಟೆಸ್ಟೈನು ಅದು ಕೆಲಸ ಮಾಡಲಿಕ್ಕೆ ನಾವು ಔಷಧಿ ಕೊಡ್ತೇವೆ. ನಾವು ಹೊರಗಡೆಯಿಂದ ಪ್ರೋಟೀನ್ಸ್ನ ತೊಗೊಳ್ಳಿ ಅಂತ ಹೇಳಲ್ಲ, ಇದನ್ನೇ ಮಾಡಿ ಅಂತ ಹೇಳಲ್ಲ. ನೀವು ಏನು ತಿಂತಿದ್ರೋ ಅದನ್ನೇ ತಿನ್ನಿ ಅಂತಲೇ ಹೇಳೋದು ನಾವು. ಎಕ್ಸ್ಟ್ರಾ ಏನು ಇದನ್ನು ಮಾಡಿ ಅಂತ ಹೇಳಲ್ಲ. ಆದರೆ ನಿಮ್ಮ ದೇಹನ ನಾವು ಯಾವಾಗ ರಿಪೇರಿ ಮಾಡ್ತೇವೆ, ನಿಮ್ಮ ದೇಹದಲ್ಲಿರುವಂಥ ಇಂಟೆಸ್ಟೈನ್ಸು ಯಾವಾಗ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು ಶುರು ಮಾಡುತ್ತೆ, ನೀವು ತಿಂದಿರೋವಂಥ ಆಹಾರದಲ್ಲಿರುವಂಥ ಪ್ರೋಟೀನ್ನ, ಆಗ ನಿಮಗೆ ಆ ಡಿಫಿಷಿಯನ್ಸಿ ಅನ್ನೋ ಕೊರತೆ ಇರಲ್ಲ. ಹೋಮಿಯೋಪತಿ ಮೂಲಕ ನಮ್ಮ ಬಾಡಿ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಜೊತೆಗೆ ಪ್ರೋಟೀನ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.